यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। ಜಿಲ್ಲಾಧಿಕಾರಿಗಳು, ಪೂಜ್ಯ ಮಹಾಪೌರರು, ಧ್ವಜಾರೋಹಣದ ಸಮಯದಲ್ಲಿ ಎಲ್ಲ ಮಕ್ಕಳು ನಾವೆಲ್ಲ ಎದ್ದು ನಿಲ್ಲೋಣ. ಕನ್ನಡಾಂಬೆಗೆ ಪುಷ್ಪ ನಮನವನ್ನು ಸಲ್ಲಿಸ್ತಾ ಇದ್ದೇವೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವ್ಯ ಕ್ರೀಡಾಂಗಣದಲ್ಲಿ ಕರ್ನಾಟಕ ರಾಜ್ಯೋತ್ಸವದ ಅರ್ಥಪೂರ್ಣ ಮತ್ತು ಅಭೂತಪೂರ್ವವಾದ ಕಾರ್ಯಕ್ರಮ. ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಎಂ ಬಿ ಪಾಟೀಲ್ ರವರು, ಮೊನ್ನೆ ಪೂಜ್ಯ ಮಹಾಪೌರರು, कवायत दंड न्यायाधीश संगप्पा श्री देवी, पोलीस नीर पटेल
ವಿಜಯಪುರ ಅವರು ತಂಡಗಳ ವೀಕ್ಷಣೆಗೆ ಮಾನ್ಯ ಸಚಿವರು ಸ್ವಚ್ಛಂದವಾಗಿ ಡಾಕ್ಟರ್ ಎಂ.ಬಿ. ಪಾಟೀಲ್ ಮಾನ್ಯ ಬೃಹತ್ ಮತ್ತು ಸಚಿವರು, ಕರ್ನಾಟಕ ಸರ್ಕಾರ ಮತ್ತು ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವರು ಬಿಳಿಯ ಬಣ್ಣದ ವಾಹನದಲ್ಲಿ ವಿವಿಧ ಪಥ ಸಂಚಲನ ತಂಡಗಳ ವೀಕ್ಷಣೆಗೆ ಕವಾಯತ್ ದಂಡನಾಯಕ ಶ್ರೀ ವೀಕ್ಷಣೆಯನ್ನ ಮಾಡ್ತಾ ಇದ್ದಾರೆ. ಆತ್ಮೀಯರೇ, ಡಾಕ್ಟರ್ ಎಂ.ಬಿ. ಪಾಟೀಲ್ ಮಾನ್ಯ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಹಾಗೂ ಮೂಲ ಸೌಲಭ್ಯ ಅಭಿವೃದ್ಧಿ ಸಚಿವರು, ಕರ್ನಾಟಕ ಸರ್ಕಾರ ಮತ್ತು ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವರು ಕೈಗಾರಿಕಾ ಮೂಡಿಸ್ತಾ ಇದ್ದಾರೆ. ಜಾಗತಿಕ ಟೇಕ್ ಹಬ್ ಪಟ್ಟಿಯಲ್ಲಿ ನಮ್ಮ ನಾಡಿಗೆ 6ನೇಯ ಸ್ಥಾನ ದೊರಕಿದ್ದು ನಮ್ಮೆಲ್ಲರಿಗೆ ಸಂತಸ. ನಾಡಿನ ರಾಜಧಾನಿ ಬೆಂಗಳೂರು ನಮ್ಮಿಯ ಮಾದರಿಯಲ್ಲಿ ಸರ್ಕಾರಿ ನೌಕರಿಗೆ ದಿನಸಿ ಅಂಗಡಿಯ ಮಹಾಮಳಿಗೆ ಸ್ಥಾಪನೆಗೆ ಚಿಂತನೆ ನಡೀತಾ ಇದೆ. 13 ಯೋಜನೆಗಳ ಮೂಲಕ ಎಂ.ಬಿ. ಪಾಟೀಲ್ ಮಾನ್ಯ ಕೈಗಾರಿಕೆಯನ್ನು ಬಲಪಡಿಸಲಿಕ್ಕೆ ಜಪಾನ್ ವಿದೇಶಿ ಪ್ರವಾಸ ಅತ್ಯಂತ ಯಶಸ್ವಿಯಾಗಿದ್ದು ಇಲ್ಲಿ ಸ್ಮರಣೀಯ. ಹಸಿರು ತಪ್ಪಿದ ಬಿಸಿಲಿನ ನಾಡು ಕುರಿತು ಪತ್ರಿಕೆಯಲ್ಲಿ ಸಾವಿರಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೊದಲ ಬಯೋಚಾರ್ ಘಟಕ ನಮ್ಮ ನಾಡಿನಲ್ಲಿ ಪ್ರಾರಂಭ. ದೇವನನ್ನ ಕಾಣುತ್ತಿರುವ ಜಿಲ್ಲೆಯ ಉಸ್ತುವಾರಿ ಸಚಿವರು ವಿವಿಧ ಪಥ ಸಂಚಲನ ತಂಡಗಳ ವೀಕ್ಷಣೆಯನ್ನು ವೇದಿಕೆಗಾಗಿ ಡಾಕ್ಟರ್ ಆನಂದ್ ಸರ್ ಅವರು, ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ದಿ ಫೌಂಡೇಶನ್ ಆನಂದ್, ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಲಕ್ಷ್ಮಣ್ ನಿಂಗರ್ಗಿ ಸಾಹೇಬರವರು, ಗೌರವ ವಂದನೆಗೆ ಅನುಮತಿಯನ್ನ ಪಡೆದುಕೊಂಡಿದ್ದಾರೆ. ಕವಾಯತ್ ದಂಡನಾಯಕರು ರಾಷ್ಟ್ರೀಯ 4ನೇಯ ಸಿಂಹವೇ ಅಸಾಧ್ಯ ಗೌರವ ವಂದನೆ. ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ ವಿಜಯಪುರ ಶ್ರೀ ಗಾನೇಶ್ ಕಲ್ಯಾಣ ಅವರ ನಾಯಕತ್ವದಲ್ಲಿ ಗೌರವ ವಂದನೆಯನ್ನು ಸಲ್ಲಿಸಲಿಕ್ಕೆ ವೇದಿಕೆಯ ಮುಂಭಾಗದಲ್ಲಿ ಆಗಮಿಸ್ತಾ ಇದೆ ತಂಡ. ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ ಗೌರವ ವಂದನೆ. ಈ ತಂಡವನ್ನು ಅನುಸರಿಸಿ IRB ಪೊಲೀಸ್ ಪಡೆ, ಶ್ರೀ SR ಪಬ್ಲಿಕ್ ARSI IRB ಘಟಕ ವಿಜಯಪುರ, 7ನೇ ತಂಡ ನಾಗರಿಕ ಪೊಲೀಸ್ ಪಡೆ ಬಸವರಾಜ್ ತಿಪ್ಪಾರೆಡ್ಡಿ PSI APMC ಪೊಲೀಸ್ ಠಾಣೆ, ಗೃಹ ರಕ್ಷಕದ ಎಡಿ ಮೋತಿಬಾಯಿ ಸಾರ್ಜೆಂಟ್ ಶಿವಾನಂದ್ ಚೆಲ್ಲೂರ್ ಸಮಾಜದ ಮಾರ್ಗದರ್ಶನದಲ್ಲಿ ಅರಣ್ಯ ಇಲಾಖೆ ಅಶೋಕ್ ಲಾಲಸಂಗಿ DRFO ಅವರ ನೇತೃತ್ವದಲ್ಲಿ ಅಗ್ನಿಶಾಮಕ ಇಲಾಖೆ ಉಮೇಶ್ ತಲಕೇರಿ ಅಗ್ನಿಶಾಮಕ NCC ಹಿರಿಯರ ವಿಭಾಗ ಸೋಹನ್ ಮೇಗೇರಿ ಲಕ್ಷ್ಮಣ್ ಗೋಸ್ವಾಮಿ ಅವರ ಮಾರ್ಗದರ್ಶನ, ಶ್ರೀಮತಿ ಅರುಣಾ ಮಾಲಿಕೂರ್ ಮಾರ್ಗದರ್ಶನ, ಮೌನ ಕುಳರ್ಗಿ DNTE ಬಾಲಿಕೆಯರ ಪ್ರೌಢಶಾಲೆಯಿಂದ ಗೌರವ ವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ.
ಸಂಗಮೇಶ್ವರ ಅಂತಾರಾಷ್ಟ್ರೀಯ ಶಾಲೆ ಕಬಡ್ಡಿ ಬಾಲಕಿಯರ ತಂಡ ಪ್ರಾಪ್ತಿ ಗುಂತೂರೆ ಸಾಯಿಬಣ್ಣ ಅಡವಿಯವರ ನೇತೃತ್ವದಲ್ಲಿ ಸರ್ಕಾರಿ ಕನ್ನಡ ಹೆಣ್ಣು ಮಕ್ಕಳ ಶಾಲೆ ನಂಬರ್ 12 ಭಾರತ್ ಸೇವಾದಳ ಅರ್ಪಿತಾ ಔಟ್ರಿ ಶ್ರೀಮತಿ ಎಂ.ಎನ್. ತೆಂಗಿಯವರ ಮಾರ್ಗದರ್ಶನದಲ್ಲಿ ಮಹಾತ್ಮ ಗಾಂಧಿ ಪ್ರೌಢಶಾಲೆ ಭಾರತ್ ಸೇವಾದಳ ತಂಡ ಪರ್ವ ಕೋಳ್ ಎಸ್.ಎಫ್. ಚೌಹಾಣ್ ಅವರ ಮಾರ್ಗದರ್ಶನ ಸರ್ಕಾರಿ ಕನ್ನಡ ಹೆಣ್ಣು ಮಕ್ಕಳ ಶಾಲೆ ತೊರ್ವಿ ವಿಜಯಲಕ್ಷ್ಮಿ ಮೋಲಿಮನಿ ಗೌರವ ವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಡಾಕ್ಟರ್ ನಂದಾ ತಿಕೋಟಿ ಅವರ ಮಾರ್ಗದರ್ಶನ ಸಂಗಮೇಶ್ವರ ಅಂತಾರಾಷ್ಟ್ರೀಯ ಶಾಲೆ ಬಾಲಕರ ತಂಡ ಪ್ರತೀಕಗೌಡ ಸಾಯಿಬಣ್ಣ ಅಡವಿಯವರ ಮಾರ್ಗದರ್ಶನ ಸೆಂಟ್ ಜೋಸೆಫ್ ಶಾಲೆ ಶ್ರೀಧರ್ ನಾಮಿ ಅನಿಲ್ ತೋಳಿಗೆ ಅವರ ಮಾರ್ಗದರ್ಶನ ಭಾರತ್ ಸ್ಕೌಟ್ ಮತ್ತು ಗೈಡ್ಸ್ ತಂಡ ಸೆಂಟ್ ಜೋಸೆಫ್ ಸ್ನೇಹಾ ಕೊಡಗಾನೂರ್ ಶ್ರೀಮತಿ ಪ್ರೀತಿ ಕಾಳೆ ಅವರ ಮಾರ್ಗದರ್ಶನದಲ್ಲಿ ಶ್ರೀ ರುಕ್ಮಾಂಗದ ಪ್ರಾಥಮಿಕ ಶಾಲೆ ಚೇತನ್ ಕೊಡಗಾನೂರ್ ಎಲ್.ಕೆ. ಕುಲಕರ್ಣಿ ಇವರ ಮಾರ್ಗದರ್ಶನದಲ್ಲಿ ಗೌರವ ವಂದನೆಯನ್ನು ಸಲ್ಲಿಸಿದರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಾಂತಿನಗರ ತೊರ್ವಿ ಭಾರತ ಸೇವಾದಳದ ತಂಡದಿಂದ ಸುಪ್ರಿಯಾ ನಾಯಕತ್ವದಲ್ಲಿ ಶ್ರೀಮತಿ ಎಲ್.ಎಸ್. ತೊರ್ವಿ ಅವರ ಮಾರ್ಗದರ್ಶನದಲ್ಲಿ ಗೌರವ ವಂದನೆ ಸಲ್ಲಿಸಿದರೆ ಗ್ಯಾಲಕ್ಸಿ ಶಾಲೆ ಕುಮಾರಿ ವರ್ಷಾ ಬಿರಾದಾರ್ ರಾಜು ಆಲ್ಕೋಟೆ ಹಾಗೂ ಶ್ರೀ ಐ.ಜಿ. ಕೊಟ್ನಾಳ್ ಜಾರಿಯವರ ಮಾರ್ಗದರ್ಶನದಲ್ಲಿ ಗ್ಯಾಲಕ್ಸಿ ತಂಡ ಗೌರವ ವಂದನೆಯನ್ನು ಸಲ್ಲಿಸ್ತಾ ಇದೆ. ಎಲ್ಲ ತಂಡಗಳನ್ನ ಅತ್ಯಂತ ಶಿಸ್ತುಗಳು ಎಲ್ಲ ತಂಡಗಳಿಂದ ಶುಭ ಸಂದೇಶ ಡಾಕ್ಟರ್ ಎನ್.ಡಿ. ಪಾಟೀಲ್ ಮಾನ್ಯ ಬೃಹತ್ ಮತ್ತು ಮಾನ್ಯರೇ, ಅಧಿಕಾರಿ ಮತ್ತು ನೌಕರ ವರ್ಗದವರೇ, ಮಾತೆಯರೇ, ಸಹೋದರ ಸಹೋದರರೇ, ಎಲ್ಲ ಆತ್ಮೀಯ ಶಾಲಾ ಮತ್ತು ಕಾಲೇಜಿನ ವಿದ್ಯಾರ್ಥಿಗಳೇ ಹಾಗೂ ಸಿಬ್ಬಂದಿಗಳೇ ಹಾಗೂ ಮಾಧ್ಯಮದ ಮಿತ್ರರೇ, 70ನೇ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ವಿಜಯಪುರ ಜಿಲ್ಲೆಯಲ್ಲಿ ವಚನ ಸಾಹಿತ್ಯ, ದಾಸ ಸಾಹಿತ್ಯ, ಜನಪದ ಸಾಹಿತ್ಯ, ಶರಣ ಸಾಹಿತ್ಯ ಮತ್ತು ಸೂಫಿ ಸಾಹಿತ್ಯಗಳ ಮೂಲಕ ಕನ್ನಡ ತಾಯಿ ಸೇವೆಗೈದಿರುವ ಬಸವಾದಿ ಪ್ರಮುಖರಿಗೆ, ಕಾಯಕ ಯೋಗಿ ಶರಣರಿಗೆ, ಸೂಫಿ ಸಂತರಿಗೆ, ದಾಸರರಿಗೆ, ದಾರ್ಶನಿಕರಿಗೆ ಈ ವೇದಿಕೆಯ ಮೂಲಕ ಗೌರವ ನಮನಗಳನ್ನು ಅರ್ಪಿಸುತ್ತೇನೆ. ಧೈರ್ಯ, ಸ್ಥೈರ್ಯ, ಸಾಹಸ, ಪರಾಕ್ರಮ, ದೇಶಪ್ರೇಮ ಮತ್ತು ತ್ಯಾಗ ಇವುಗಳಿಗೆ ಹೆಸರಾದ ಹಾಗೂ ಸಂಗೀತ, ನಾಟ್ಯ, ರಂಗಭೂಮಿ ಮತ್ತು ಚಲನಚಿತ್ರ ಕ್ಷೇತ್ರಗಳಿಂದ ಲಲಿತ ಕಲೆ, ವಾಸ್ತುಶಿಲ್ಪಿ, ಧರ್ಮ, ತತ್ವಜ್ಞಾನ, ವಿಜ್ಞಾನ, ಉದ್ಯೋಗ, ವಾಣಿಜ್ಯ ಇತ್ಯಾದಿ ವಿವಿಧ ಕ್ಷೇತ್ರಗಳಲ್ಲಿ ಉಜ್ವಲವಾದಂತಹ ಕೀರ್ತಿಯನ್ನು ಗಳಿಸಿದ ಶ್ರೀಗಂಧದ ನಾಡಿನ ಭವ್ಯ ಪರಂಪರೆಯನ್ನು ಕನ್ನಡ ತಾಯಿ ಭುವನೇಶ್ವರಿಗೆ ಸಮರ್ಪಿಸುವಂತೆಯೇ ಪ್ರತ್ಯೇಕ ಕನ್ನಡ ನಾಡು ಉದಯವಾದ ಶುಭ ದಿನದಂದು ಕನ್ನಡ ಭಾಷೆಯ ಶ್ರೇಷ್ಠತೆ ಮತ್ತು ಸಾರ್ವಭೌಮತೆಗಾಗಿ ಹಾಗೂ ಕನ್ನಡ ಭಾಷಿಕರಿಗಾಗಿ ಪ್ರತ್ಯೇಕ ಕನ್ನಡ ನಾಡಿನ ಏಕೀಕರಣದ ರಚನೆಯ ಅಗತ್ಯವನ್ನು ಮನಗಂಡು ನಿರಂತರವಾಗಿ ಹಂಬಲಿಸಿ ಹೋರಾಟ ನಡೆಸಿದ ನಿಸ್ವಾರ್ಥ ಕನ್ನಡ ಕಲೆಗಳು ಸಂಪೂರ್ಣ ನೆಮ್ಮದಿ ಮತ್ತು ಸಂತೃಪ್ತಿಯನ್ನು ಅನುಭವಿಸಿದ ದಿನ ನವೆಂಬರ್ 1, 1956. ಮೈಸೂರು ರಾಜ್ಯ ಎಂಬ ನಾಮಕರಣದೊಂದಿಗೆ ಮುಂಬೈ, ಹೈದರಾಬಾದ್, ಮದ್ರಾಸ್ ಪ್ರಾಂತ್ಯಗಳಿಗೆ ಹರಿದು ಹಂಚಿ ಹೋಗಿದ್ದ ಜಿಲ್ಲೆಯನ್ನು ಮೊದಲುಗೂಡಿಸಿ ಕನ್ನಡ ನಾಡು ನುಡಿಯ ಏಕೀಕೃತವಾದ ಕನ್ನಡ ರಾಜ್ಯವು ಅಸ್ತಿತ್ವಕ್ಕೆ ಬಂದಿತು. ಮುಖ್ಯಮಂತ್ರಿಗಳಾಗಿದ್ದ ಸನ್ಮಾನ್ಯ ದಿವಂಗತ ಡಿ. ದೇವರಾಜ ಅರಸು ಅವರು ವಿಶೇಷ ಕಾಳಜಿ ಮತ್ತು ಸಂಕಲ್ಪದಿಂದಾಗಿ ನವೆಂಬರ್ 1, 1973 ಮೈಸೂರು ರಾಜ್ಯವನ್ನು ಕರ್ನಾಟಕ ರಾಜ್ಯವನ್ನು ಅಧಿಕೃತವಾಗಿ ಪುನರ್ನಾಮಕರಣ ಮಾಡಲಾಯಿತು. ವಿಶಾಲವಾದಂತಹ ಕನ್ನಡ ನಾಡು ಮತ್ತು ನುಡಿಯ ಶತಶತಮಾನಗಳಿಂದ ಹಲವಾರು ಅರಸರು ನಂತರ ಆಡಳಿತಗೊಳಪಟ್ಟಿತ್ತು. ಮೌರ್ಯರು, ಶಾತವಾಹನರು, ತುರಂಗರು, ಗಂಗರು,
ಚಾಲುಕ್ಯರು, ರಾಷ್ಟ್ರಕೂಟರು, ಹೊಯ್ಸಳರು, ವಿಜಯನಗರದ ಸಾಮ್ರಾಜ್ಯದವರು, ಬಹಮನಿ, ಆದಿಲಶಾಹಿ, ಬರೀಶಾಹಿ ಸಾಮ್ರಾಜ್ಯ ಸುಲ್ತಾನರು, ಮೈಸೂರಿನ ಒಡೆಯರು, ಹೈದರ ಟಿಪ್ಪು ಸುಲ್ತಾನರು ಹಾಗೂ ಮರಾಠ ಪೇಶ್ವರಂತ ಮುಂತಾದ ಮಂಥನಗಳ ಸಾಮ್ರಾಟರು ಮತ್ತು ಆಡಳಿತಗಾರರು ಕೂಡ ಕನ್ನಡ ಭಾಷೆಯ ಸಾಹಿತ್ಯ ಮತ್ತು ಸಂಸ್ಕೃತಿ ಹಾಗೂ ಅಸ್ಮಿತೆಗೆ ಅಮೂಲ್ಯ ಕೊಡುಗೆಯನ್ನು ನೀಡುತ್ತಾರೆ. ಕನ್ನಡ ಭಾಷೆಯ ಸಾರ್ವತ್ರಿಕತೆಯಾಗಿ ಮೈಸೂರಿನ ಒಡೆಯರವರು ಬೆಂಬಲ ಹಾಗೂ ದಿವಾನ್ ವಿಶ್ವೇಶ್ವರಯ್ಯನವರ ಸಹಕಾರದೊಂದಿಗೆ 1915ರಲ್ಲಿ ಸ್ಥಾಪಿತಗೊಂಡಂತಹ ಕರ್ನಾಟಕ ಸಾಹಿತ್ಯ ಪರಿಷತ್ತು ನಿರಂತರವಾಗಿ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಸಂಘಟಿಸುವ ಮೂಲಕ ಕನ್ನಡ ನಾಡು ಮತ್ತು ನುಡಿಯ ಕುರಿತಾಗಿ ಜನಾಭಿಪ್ರಾಯವನ್ನು ಗಟ್ಟಿಗೊಳಿಸುವ ಕಾರ್ಯವನ್ನು ಆರಂಭಿಸಿತು. 1924ರಲ್ಲಿ ಕರ್ನಾಟಕ ಏಕೀಕರಣ ಸಮಿತಿಯು ಪ್ರಥಮ ಸಮ್ಮೇಳನವನ್ನು ಬೆಳಗಾವಿಯಲ್ಲಿ ಜರುಗಿತು. ತದನಂತರ ಬಳ್ಳಾರಿ, ಧಾರವಾಡ, ಹುಕ್ಕೇರಿ, ಸೋಲಾಪುರ ಹಾಗೂ ಮುಂಬೈಯಲ್ಲಿ ಜರುಗಿ ನವ ಕರ್ನಾಟಕ ರಾಜ್ಯದ ಏಕೀಕರಣದ ಕನಸನ್ನು ನನಸಾಗಿಸಲು ಪಣತೊಟ್ಟು ಗದಗಿನ ಹುಯಿಲ್ಗೋಳ್ ನಾರಾಯಣರಾವ್ ರಚಿಸಿದ ಉದಯವಾಗಲಿ ನಮ್ಮ ಚಲವು ಕನ್ನಡ ನಾಡು ಎಂಬ ಗೀತೆ ಕನ್ನಡಿಗರಲ್ಲಿ ಏಕತೆಯ ಭಾವವನ್ನು ಗಟ್ಟಿಗೊಳಿಸಲು ಪ್ರೇರಣೆಯನ್ನು ನೀಡಿ ಕನ್ನಡಿಗರ ಮೈಮನಗಳನ್ನು ಹುರಿದುಂಬಿಸಿತು. ಸಂಯುಕ್ತ ಕರ್ನಾಟಕ, ವಿಶ್ವ ಕರ್ನಾಟಕ ಮತ್ತು ಪ್ರಬುದ್ಧ ಕರ್ನಾಟಕ ಮೊದಲಾದ ಪತ್ರಿಕೆಗಳು ಕರ್ನಾಟಕ ಏಕೀಕರಣ ಚಳವಳಿಯ ಪ್ರಭಾವದಲ್ಲೇ ಉದಯೋನ್ಮುಖವಾದವು. ಕರ್ನಾಟಕ ಏಕೀಕರಣ ಸಂಘದ ಪದಾಧಿಕಾರಿಗಳಂತ ಎಸ್ ನಿಜಲಿಂಗಪ್ಪ, ಅಂಜನಪ್ಪ ದೊಡ್ಡಮೇಟಿ, ಮಂಗಳಗೋಡೆ ಶ್ರೀನಿವಾಸರಾಯ ಮತ್ತು ಶಾಂತಪ್ಪ ಎಳಮೇರಿ ಅವರ ಪರಿಶ್ರಮದಿಂದ ಏಕೀಕರಣದ ಚಳವಳಿಯ ತೀವ್ರವಾದ ರಾಜಕೀಯ ಸ್ವರೂಪವನ್ನು ಪಡೆದುಕೊಂಡ ಪ್ರಯುಕ್ತ ಅಖಂಡ ಕರ್ನಾಟಕ ರಾಜ್ಯ ನಿರ್ಮಾಣ ಪರಿಷತ್ ನಡೆಸಲಾಯಿತು. ಕೇಂದ್ರ ಹನುಮಂತಯ್ಯ, ಅದಗುಂಚಿ ಶಂಕರರಾವ್ ಪಾಟೀಲ್, ಗೌರವ ರಾಮಸ್ವಾಮಿ ಅಯ್ಯಂಗಾರ್, ಅಲರಮಡಿ ಶಿವಮೂರ್ತಿ ಸ್ವಾಮಿ, ಮುದವೀಡು ಕೃಷ್ಣರಾಯ, ಮೋರೆ ಹನುಮಂತರಾಯರು, ರಾಜಾರಾಮ್ ದುಬೆ, ಚನ್ನಬಸಪ್ಪ ಅಂಬಲಿ, ಚಿಕ್ಕುಡಿ ತಮ್ಮಣ್ಣಪ್ಪ, ವಾಲಿ ಚೆನ್ನಪ್ಪ, ವೀರಭದ್ರಪ್ಪ ಶಿರೂರ್, ಚೆನ್ನಯ್ಯ ಸ್ವಾಮಿ ಮುಕ್ಕಾರ್ಮಠ್, ಪಟ್ಟಣ ಮಹಾದೇವಪ್ಪ, ಬಳ್ಳಾರಿಯ ರಂಜನ್ ಸಾರ್ ನದಾಫ್, ಬೆನಗಲ್ ರಾಮರಾಯರು, ಬಿ ಶಿವಮೂರ್ತಿ ಶಾಸ್ತ್ರಿ ಮುಂತಾದವರು ಏಕೀಕರಣದ ಪರವಾಗಿ ಗಟ್ಟಿ ಧ್ವನಿಯೊಂದಿಗೆ ಜನಜಾಗೃತಿಯನ್ನುಂಟು ಮಾಡಲು ಆರಂಭಿಸಿ ದುಡಿದರು. ಹಲಸಂಖ್ಯ ಗೆಳೆಯರ ಬಳಗ ಹಾಗೂ ಕನ್ನಡಪರ ಸಂಘಟನೆಗಳು ಕರ್ನಾಟಕದ ಗಡಿ ಪ್ರದೇಶದಲ್ಲಿ ಕನ್ನಡದ ಹಣತೆ ನಿರಂತರವಾಗಿ ಬೆಳಗುವಂತೆ ಮಾಡಲು ಆರಂಭಿಸಿದರು. ಅವರ ಈ ಕೊಡುಗೆ ಅನನ್ಯ ಹಾಗೂ ಪ್ರಶಂಸನೀಯವಾಗಿದೆ. ಕನ್ನಡ ಅಸ್ತಿತ್ವ ಮುಸುಕಾಗಿದ್ದ ಕ್ಲಿಷ್ಟಕರ ಸನ್ನಿವೇಶದಲ್ಲಿ ಈ ಎಲ್ಲ ಮಹನೀಯರು ನಿಸ್ವಾರ್ಥದಿಂದ ನಡೆಸಿದ ಹೋರಾಟದ ಫಲವೇ ಇದು ನಾವೆಲ್ಲರೂ ಆಸ್ವಾದಿಸುತ್ತಿರುವ ಸುಂದರ ಕರ್ನಾಟಕ. ಇಂತಹ ಪ್ರಾತಸ್ಮರಣೆಗಳೆಲ್ಲರಿಗೂ ಇಂದಿನ ಈ ಶುಭ ಸಂಬಂಧದಲ್ಲಿ ನಾನು ಗೌರವಪೂರ್ವಕ ನಮ್ಮನ್ನು ಅರ್ಪಿಸುತ್ತೇನೆ. ಕನ್ನಡ ಭಾಷೆಯ ಶ್ರೇಯೋಭಿವೃದ್ಧಿಗಾಗಿ ಇಂಚಗಿರಿಯ ಶ್ರೀ ಮಾಧವಾನಂದ ಪ್ರಭುಜಿಯವರ ಶ್ರೀಮಠದೊಂದಿಗೆ जैसा कि आप सब जानते हैं कि आप सभी का प्यार हमारे साथ कायम है। इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।